ಬೆಂಗಳೂರಿನಲ್ಲಿ 1 ಗಂಟೆ ಸುರಿದಂತಹ ಭಾರಿ ಮಳೆಗೆ ನಗರದಲ್ಲಿ ಸಾಕಷ್ಟು ಕಡೆ ಅನಾಹುತ ಆಗಿದೆ. ಅದೇ ರೀತಿಯಾಗಿ ಹೆಣ್ಣೂರಿನ ಸಾಯಿಲೌಟ್ ಮುಖ್ಯ ರಸ್ತೆ ಈಗ ಕೆರೆಯಂತೆ ಮಾರ್ಪಟ್ಟಿರುವಂತದ್ದು, ವಾಹನ ಸವಾರರು ಪರದಾಡುವಂತಹ ಪರಿಸ್ಥಿತಿ ಇದೆ. ಕಿಲೋಮೀಟರ್ ಗಟ್ಟಲೆ ಸುಮಾರು 2-3 ಅಡಿ ನೀರು ನಿಂತ್ಕೊಂಡಿರುವಂತದ್ದು. ನಾವೀಗ ಘಟನಾ ಸ್ಥಳದಲ್ಲಿದ್ದೇವೆ. ಇಲ್ಲಿ ನೋಡಬಹುದು ವಾಹನ ಸವಾರರು ಪರದಾಡುವಂತಹ ಪರಿಸ್ಥಿತಿ ಇದೆ. ಅಂದ್ರೆ ನೋಡಿ, ಇಲ್ಲಿ ಸುಮಾರು 2-3 ಅಡಿ ನೀರು ನಿಂತ್ಕೊಂಡಂತಹ ಪರಿಣಾಮ ಆಟೋ ಅಲ್ಲೇ ಸ್ಟಕ್ ಆಗಿರುವಂತದ್ದು, ಮತ್ತೆ ಬೈಕ್ಗಳು ವಾಹನ ಸವಾರರು ಪರದಾಡುವಂತಹ ಪರಿಸ್ಥಿತಿ ಇದೆ. ಮತ್ತೆ ಕಾರ್ ವೆಹಿಕಲ್ಸ್ ಮೂವ್ಮೆಂಟ್ ಕೂಡ ಪರದಾಡುವಂತದ್ದು. ಯಾಕಂದ್ರೆ ಇಲ್ಲಿ ಡ್ರೈನೇಜ್ ವ್ಯವಸ್ಥೆ ಏನಿದೆ, ಡ್ರೈನೇಜು ನೀರು ಓವರ್ಫ್ಲೋ ಆಗಿ ನೀರು ರಸ್ತೆಗೆ ಬಂದಿರುವಂತದ್ದು, ಎಲ್ಲ ನೀರು ಬ್ಲಾಕ್ ಆಗಿದೆ. ಅಲ್ಲಿ ಲೇಡೀಸ್ ಕೂಡ ನೋಡಬಹುದು ಬಂದಿದ್ದಾರೆ, ಅಲ್ಲಿ ಸ್ಟಕ್ ಆಗಿ ಯಾವ ರೀತಿ ಪರದಾಡಿದ್ದಾರೆ, ನೀರಲ್ಲಿ ಪರದಾಡ್ತಾ ಇದ್ದಾರೆ. ಅಲ್ಲಿ ಹಳ್ಳ ಯಾವುದು ಗುಂಡಿ ಯಾವುದು ಅನ್ನೋದ್ರ ಬಗ್ಗೆ ಗೊತ್ತಾಗೋದಿಲ್ಲ. ಸ್ವಲ್ಪ ಮಾಡಿದ್ರು ನೀರಲ್ಲಿ ಬೀಳುವಂತಹ ಪರಿಸ್ಥಿತಿ. ಇದೇ ರೀತಿಯಾಗಿ ಅಂದ್ರೆ ಪ್ರತಿ ವರ್ಷ ಇಲ್ಲಿ ಸಾಧಾರಣ ಮಳೆ ಆದ್ರೆ ಸಹ ಇದೇ ರೀತಿಯ ಒಂದು ಪರಿಸ್ಥಿತಿ ಇರುತ್ತೆ. ಇಲ್ಲಿ ವಾಹನ ಸವಾರರು ಇಡಿಶಾಪವನ್ನ ಹಾಕ್ತಾ ಇದ್ದಾರೆ. ಸಾಕಷ್ಟು ಬಾರಿ ಇಲ್ಲಿ ಜನಪ್ರತಿನಿಧಿಗಳು ಬರ್ತಾರೆ, ನೋಡ್ಕೋತಾರೆ, ಹೋಗ್ತಾರೆ. ಶಾಶ್ವತ ಪರಿಹಾರ ಇಲ್ಲ. ಇಲ್ಲಿ ಸ್ಥಳೀಯರೆಲ್ಲರೂ ಕೂಡ ಆಕ್ರೋಶವನ್ನು ನೋಡಬಹುದು. ಇಲ್ಲಿ ಒಳಚರಂಡಿ ವ್ಯವಸ್ಥೆ ಏನಿದೆ ಅವೆಲ್ಲ ಕೂಡ ನೀರು ಓವರ್ಫ್ಲೋ ಆಗ್ತಾ ಇಲ್ಲ, ನೀರು ಮುಂದೆ ಹೋಗ್ತಾ ಇಲ್ಲ. ಇಲ್ಲಿ ಸ್ಟಕ್ ಆಗಿ ಆ ನೀರೆಲ್ಲ ಕೂಡ ರಸ್ತೆಗೆ ಬರ್ತಾ ಇದೆ ಅಂತೇಳಿ ಹೀಗಾಗಿ ವಾಹನ ಸವಾರರು ಪರದಾಡುವಂತಹ ಪರಿಸ್ಥಿತಿ ಇದೆ. ಆದ್ರೆ ಸಾಯಿ ಲೇಔಟ್ ಅಂದ್ರೆ ಬಡಾವಣೆ ಇದೆ, ಬಡಾವಣೆಗೆ ನೀರು ಹೋಗ್ತಾ ಇಲ್ಲ. ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಜಾಮ್ ಆಗಿ ಜನ ಪರದಾಡುವಂತಹ ಪರಿಸ್ಥಿತಿ ಇರುವಂತದ್ದು. ಸಾಯಿ ಲೇಔಟ್ ಸುಮಾರು ಒಂದು 200 ಕಿಲೋಮೀಟರ್ ವರೆಗೂ ಕೂಡ ಟ್ರಾಫಿಕ್ ಜಾಮ್ ಆಗಿದೆ. ಮತ್ತೆ ಸುಮಾರು 2-3 ಅಡಿಗಳಷ್ಟು ನೀರು ತುಂಬಿಕೊಂಡಿದೆ. ಇಲ್ಲಿ ನೋಡಬಹುದು ಲೇಡೀಸ್ ಅಲ್ಲಿ ಬೈಕ್ ಸಮಸ್ಯೆ ಆಗಿ ಇಲ್ಲಿ ಸ್ಥಳೀಯರು ಸಹಾಯ ಮಾಡುವಂತ ಪರಿಸ್ಥಿತಿ ಇದೆ. ಮತ್ತೆ ಟೆಂಪೋ ಕೂಡ ಇಲ್ಲಿ ಪ್ರಾಬ್ಲಮ್ ಆಯಿತು. ಪ್ರತಿ ವರ್ಷ ಮಳೆ ಬಂತಂದ್ರೆ ಈ ಸಾಯಿ ಲೇಔಟ್ ಮುಖ್ಯ ಬಡಾವಣೆ ಅಂದ್ರೆ ಈ ಸಾಯಿ ಲೇಔಟ್ ಇಂದ ಕೆಲ್ಕೆರೆ ಮತ್ತೆ ವರ್ಮಾವು ಅಗ್ರ ಹೋಗುವಂತ ಇದು ಮೇನ್ ರೋಡು. ಈ ಮೇನ್ ರೋಡ್ ಈ ರೀತಿಯ ಒಂದು ಪರಿಸ್ಥಿತಿ ಇರುವಂತದ್ದು. ಸದ್ಯ ಇದು ಪ್ರತಿ ಬಾರಿ ಅಂದ್ರೆ ಇಲ್ಲಿ DCM ಆಗಿರುವಂತ ಉಪಮುಖ್ಯಮಂತ್ರಿಗಳು ಡಿ.ಕೆ. ಶಿವಕುಮಾರ್ ಕೂಡ ಸ್ಥಳಕ್ಕೆ ಭೇಟಿ ಕೊಟ್ಟಿದ್ರು, ಶಾಶ್ವತ ಪರಿಹಾರದ ಬಗ್ಗೆ ಹೇಳಿದ್ರು. ಆದ್ರೆ ಇದು ಕೇವಲ ಮಾತಿಗಷ್ಟೇ ಸೀಮಿತ ಆಗಿದೆ ಅನ್ನೋದು ಸ್ಥಳೀಯರ ಮಾತು. ಆದ್ರೆ ಸ್ಥಳೀಯರಿದ್ದಾರೆ, ಅವರನ್ನೇ ಮಾತಾಡಿಸ್ತೀನಿ ಈ ಒಂದು ವಿಚಾರದ ಬಗ್ಗೆ. ಸರ್, ಪ್ರತಿ ಬಾರಿಯೂ ಸಹ ಒಂದು ಸಣ್ಣ ಮಳೆ ಬಂತಂದ್ರೆ ಸಾಕು ಇಲ್ಲಿ ನೀರು ತುಂಬಿಕೊಳ್ಳುವಂಥದ್ದು, ಜನರೆಲ್ಲ ಪರದಾಡುವಂಥ ಪರಿಸ್ಥಿತಿ ಇದೆ. ಹೌದು, ಇಲ್ಲಿ ಮಳೆ ಬಂದರೆ ನೀರು ಜಾಸ್ತಿ ಬರ್ತಾ ಇದೆ. ಸೊ ಇಲ್ಲಿ ರೈಲ್ವೆ ವೆಂಟು ಆದಷ್ಟು ಬೇಗ ಕಾಮಗಾರಿ ಬೇಗ ಮುಗಿಸಿ ಈ ಮಳೆ ನೀರು ಬೇಗ ಮೂವ್ ಆಗೋ ಥರ ಮಾಡಬೇಕು. ಇಲ್ಲಿ ಜಾಸ್ತಿ ರಾಜಕಾಲುವೆಗಳು ಕಸ ಇದೆ, ಅದೆಲ್ಲ ಸ್ವಲ್ಪ ಕ್ಲಿಯರ್ ಮಾಡಿ ಕಸ ಇದ್ದಿದ್ದಾಗೆ ನೀರು ಫ್ಲೋ ಆಗೋ ಥರ ಮಾಡ್ಬೇಕಂತ ಕೇಳ್ಕೊಂತೀವಿ. ಈಗ ಎಕ್ಸಾಕ್ಟ್ ಇದಕ್ಕೆ ಏನು ಸರ್ ಪ್ರಾಬ್ಲಮ್ ಏನಾಯ್ತು ಅಂತ? ಪ್ರಾಬ್ಲಮ್ ಅದೇ ಈ ರೈಲ್ವೆ ವೆಂಟ್ ಇದೆಯಲ್ಲ ಸರ್, ಅದು ಚಿಕ್ಕದಾಗಿದೆ, ಅಲ್ಲಿ ಸ್ವಲ್ಪ ಇದೆ, ಒಂದು 10 ಫೀಟ್ ಏನೋ ಇದೆ. ಅದು ಓಪನ್ ಮಾಡಬೇಕು. ಅವರು ಸೆಂಟ್ರಲ್ ಕಡೆಯಿಂದ ರೈಲ್ವೆ ಕಡೆಯಿಂದ ಆಗ್ಬೇಕು ಅಂತ ಹೇಳ್ತಾ ಇದ್ದಾರೆ. ತುಂಬಿಕೊಂಡಿದೆ, ನೀರು ಸರಿಯಾಗಿ ಇದಾಗ್ತಾ ಇಲ್ಲ ಅನ್ನೋದು ಕ್ಲೀನ್ ಮಾಡಿದ್ದಾರೆ. ರೀಸೆಂಟ್ ಆಗಿ ಕ್ಲೀನ್ ಮಾಡಿದ್ದಾರೆ, ಲಾಸ್ಟ್ ವೀಕ್ ಕ್ಲೀನ್ ಮಾಡಿದ್ದಾರೆ. ಅದೇ ಮೇನ್ ಅಲ್ಲೇ ಪ್ರಾಬ್ಲಮ್. ಅಲ್ಲೂ ಕ್ಲಿಯರ್ ಮಾಡಿದ್ರೆ ಸರೋಗುತ್ತೆ ಅನ್ನೋದು. ಹೌದೌದು, ರೈಲ್ವೆ ವೆಂಟ್ ಓಪನ್ ಮಾಡಿದ್ರೆ ಸ್ವಲ್ಪ ಎಲ್ಲ ಅನುಕೂಲ, ದೊಡ್ಡ ಅಗಲವಾಗಿ ಮಾಡಿದ್ರೆ ಎಲ್ಲ ಕ್ಲಿಯರ್ ಆಗುತ್ತೆ ಅಂತಾರೆ. ಮಾಡಿದ್ರೆ ಕ್ಲಿಯರ್ ಆಗುತ್ತೆ. ಎಸ್, ಇದಿಷ್ಟು ಸ್ಥಳೀಯರ ಮಾತಾಗಿರುವಂತದ್ದು. ಅಂದ್ರೆ ಪಕ್ಕದಲ್ಲಿ ರೈಲ್ವೆದ ಒಂದು ವೆಂಟ್ ಇದೆ, ಅದು ಕೇವಲ ಚಿಕ್ಕದಾಗಿರುವಂತದ್ದು. ಹೀಗಾಗಿ ಅದನ್ನು ದೊಡ್ಡದು ಮಾಡಿದ್ರೆ ನೀರು ಓವರ್ಫ್ಲೋ ಆಗಿ ಹೋಗುತ್ತೆ. ಹೀಗಾಗಿ ಆ ನೀರೆಲ್ಲ ರಸ್ತೆಗೆ ನುಗ್ತಾರಂಥದ್ದು. ಅದಲ್ಲದೆ ಚರಂಡಿಗಳ ಒಂದು ಅಗಲಿಕೆ ಏನಿದೆ ಅದು ಚಿಕ್ಕದಾಗಿರುವಂತದ್ದು, ಅದನ್ನ ಕೂಡ ಕ್ಲೀನ್ ಮಾಡಿ ಅದನ್ನ ಅದು ಡ್ರೈನೇಜ್ ವ್ಯವಸ್ಥೆ ಅದನ್ನ ಸರಿಪಡಿಸಿದ್ರೆ ಈ ಒಂದು ರಸ್ತೆಗೆ ಬರುವಂತ ನೀರೇನಿದೆ ಅದು ಕಡಿಮೆ ಆಗುತ್ತೆ, ಈ ಸಮಸ್ಯೆ ಇರೋದಿಲ್ಲ ಅಂತ ಹೇಳ್ತಾ ಇರುವಂತದ್ದು. ಸದ್ಯದ ಮಟ್ಟಿಗೆ ಈ ಒಂದು ಸಮಸ್ಯೆಯನ್ನ ಈಗ ಕೇವಲ 1 ಗಂಟೆ ಸುರಿದಂತ ಮಳೆಗೆ ಈ ಪರಿಸ್ಥಿತಿ ಇರುವಂತದ್ದು. ಒಂದು ವೇಳೆ ಏನಾದ್ರು ಮಳೆಗಾಲ ಪ್ರಾರಂಭ ಆಗಿ ಇನ್ನು ನೀರು ಒಂದೇ ಒಂದು ಪ್ರತಿ ಬಾರಿ ಕೂಡ ಮಳೆ ಕಂಟಿನ್ಯೂ ಆದಂತಹ ಸಂದರ್ಭದಲ್ಲಿ ಇವರು ಪರಿತಪಿಸಬಹುದಾದಂತಹ ಪರಿಸ್ಥಿತಿ ಇರುತ್ತೆ. ಇನ್ನಾದ್ರೂ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಇದಕ್ಕೆ ಶಾಶ್ವತ ಪರಿಹಾರವನ್ನು ಕಲ್ಪಿಸಬೇಕಾಗಿರುವಂತದ್ದು. ಕ್ಯಾಮರಾ ಪರ್ಸನ್ ಗುರುಶೇಖರ್ ಜೊತೆ ಗಂಗಾಧರ ಒಟ್ಟ, ನ್ಯೂಸ್ 18 ಬೆಂಗಳೂರು.